ನಳಿನ ಭವಾದ್ಯರ ಕ್ರೀಡಾ ಮೃಗವನೆ ಮಾಡಿ ಆಡಿಸುವ ವಿಚಿತ್ರ ಮಹಿಮ ಗೋಪಾಲಗ ಈಡುಗಾಣೆನು ಎಲ್ಲೆಲ್ಲಿಯವಲ್ಲಿ ನೋಡಿದೆನು ಮನದಣಿಯನ ನೋಡಿದೆನು. ಏನು ವರ್ಣನೆ ಮಾಡ್ತಾರೆ ಮುಂದೆ ಬಾಲಕೃಷ್ಣನ್ನ. ಆ ಉಡುಪಿಯಾಗಿ ನೀವು ಕಿಂಡ್ಯಾಗಿಂದ ನೀವು ನೋಡ್ಲಾರ್ರಿ, ಇಲ್ಲಿ ನೋಡಿಸ್ತಾರೆ ನಿಮ್ಮನ್ನ ಕೃಷ್ಣನ್ನ. ಈ ರೀತಿಯಾಗಿ ಎಲ್ಲ ಕಡೆಗೆ ತಿರುಗುತ್ತಾ ಪ್ರಧಾನ ಪ್ರತಿ ವರ್ಷವೂ ಬಿಡದಂತೆ ಅಷ್ಟರೊಳಗೆ ಹೆಚ್ಚು ಫಲ ಕೊಟ್ಟರು ಇನ್ನು ಅಧಿಕಸ್ಯಾಧಿಕಂ ಫಲಂ. ಇವರಿಗೆ ಎಲ್ಲ ಸರ್ವಸ್ವ, ತಾಯಿ ತಂದೆ ಬಂಧು ಬಳಗ ಈಹ ಪರ ಉಸಿರಿಗೆ ಇವರು ನೆನೆಸೋದು ಯಾರನ್ನ? ಕರ್ಕೊಂಬಂದ ದೇವರನ್ನ. ಭೃಗು ಋಷಿಗಳ ಕರ್ಕೊಂಬಂದ ದೇವರು ಯಾರು ಹೇಳ್ರಿ? ಯಾಕಷ್ಟು ಬೈಬಿಳ್ತಾ ಇದ್ದೀರಾ? ಇಲ್ದಾಗೋದ್ರೆ ಗೊತ್ತಿಲ್ಲನ? ನಿಮ್ಮ ಬಾಯಿಂದ ಬರಬೇಕು ಅಂತ ನನಗೆ ಇಷ್ಟ. ಶ್ರೀನಿವಾಸ. ಮರ್ಯಾದೆ ಇಲ್ಲದೆ ಹೊರಗಿರಿ ಯಾತ್ರೆಯೇನು ಅಂತಾರೆ ಗೋಪಾಲದಾಸರು. ಒಂದು ಸಾರಿ ಅವರ ಜೀವನದಲ್ಲಿ 73 ವರ್ಷಗಳು ಇದ್ದರಲ್ಲ, ಎಷ್ಟು ಸಾರಿ ಮಾಡ್ಯಾರೋ ಅವ್ರಿಗೆ ಗೊತ್ತಿಲ್ಲ. ಮಿಗತಾವೆಲ್ಲ ಲಿಮಿಟಾಗಿ ಮಾಡ್ಯಾರಾಗಲಿ ತಿರುಪತಿ ಯಾತ್ರೆಯಿಂದ ಮೈ ಗೊತ್ತಾಗಲ್ಲಂತೆ. ಏನ್ರಿ ತಿರುಪತಿಗೆ ಹೋಗ್ಬೇಕನ್ನಿಸ್ತಾವ ನೋಡ್ರಿ ಗುರುಗ, ನಡಿ 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 ಆಯ್ತು ಎದ್ದಿದ್ದೇ ಹೊತ್ತು ಹೊರಟು ಬಿಡ್ಬೇಕು. ಪುರಂದರದಾಸರ ಮಂಟಪದೊಳಗೆ ಒಂದು ರಾತ್ರಿ ಮಲಿಗ್ಯಾರ ಎಲ್ಲ ಶಿಷ್ಯರು. ಒಳ್ಳೆ ಬೆಳಗ ಮುಂಜಾನೆ 4 ಗಂಟೆ ನಿಶಾಂತ ಅಂತಾರೆ. ನಿಶಾಂತದಲ್ಲಿ ಬೀಳೋ ಸ್ವಪ್ನಗಳೆಲ್ಲ ಫಲಿಸ್ತದ ಅಂತಿರೋದು. ಅದಕ್ಕೆ ಯಾವುದನ್ನ ಒಳ್ಳೆ ಸ್ವಪ್ನಗಳು ಬಿದ್ದರೆ ಯಾವಾಗ ಬಿದ್ದದ ಅಂಬೋದು ನೋಡಬೇಕು. ನೋಡಿ ಆಮೇಲೆ ನಿದ್ದೆ ಮಾಡಬಾರ್ದು. ಕೆಟ್ಟ ಸ್ವಪ್ನ ಬಿದ್ದರೆ ಎದ್ದು ಕೈಕಾಲು ತೊಳ್ಕೊಂಡು ದೇವರ ಹತ್ರ ದೀಪ ಹಚ್ಚಿ ಅದರ ನಂತರ ಮತ್ತೆ ನಿದ್ದೆ ಮಾಡಿದರೆ ಆ ದೋಷ ಹೋಗುತ್ತೆ. 3 ಗಂಟೆ ಮೇಲೆ ಇನ್ನು ಹಿಂದೆ ಬಿದ್ದಿದ್ರೆ ಒಳ್ಳೇದು ಬೀಳಲಿ ಕೆಟ್ಟದ್ದು ಬೀಳೋದು ಆಗೋದೇ ಇಲ್ಲ. ಒಳ್ಳೆ ಬೆಳಗ ಮುಂಜಾನೆ ನಿಶಾಂತ. ಇದು ಎಲ್ಲಿ ಬರ್ತದೆ ಅಂದರೆ ತ್ರಿಜಟಾ ಸ್ವಪ್ನ ವೃತ್ತ ಅಂತ ಸುಂದರಕಾಂಡದೊಳಗೆ ಬರುತ್ತೆ ರಾಮಾಯಣದಲ್ಲಿ ವಿಚಾರ. ಆಯಿತಾ? ಒಂದು ಬೆಳಗ ಮುಂಜಾನೆ ಮಲಗಿದ್ದಾರೆ ದಾಸರು. ಒಳ್ಳೆ ಸಭಾ ಮಂಟಪ. ಉರದಿ ಶ್ರೀದೇವಿಯಳ ಕಂಡೆನು ಉನ್ನತದ ಕೌಸ್ತುಭವ ಕಂಡೆನು ಗರುಡ ಕಿನ್ನರ ನಾರದಾದಿ ಗಂಧರ್ವರ ಕಿನ್ನರ ಎಡಬಲದಲ್ಲಿ ಕಂಡೆನು ತರತರದಿ ಭಕ್ತರಿಗೆ ವರಗಳ ಕರೆದು ಕೊಡುವುದು ನಿರುತ ಕಂಡೆನು ಸರಧಿ ಶಯನ ಶೇಷಗಿರಿಯ ವರದ ಪುರಂದರ ವಿಠಲನಂಗ್ರಿಯ ಕಂಡೆ ಕಂಡೆ ಸ್ವಾಮಿಯ. ಒಳ್ಳೆ ಸಭಾ. ಶ್ರೀದೇವಿ ಭೂದೇವಿ ಸಮೇತನಾಗಿ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ ಯಾರು? ಶ್ರೀನಿವಾಸ. ಆ ಕಡೆ ಈ ಕಡೆ ದೇವಾನ್ ದೇವತೆಗಳೆಲ್ಲ ಕೂಡ ತಾರತಮ್ಯಾನುಸಾರವಾಗಿ ನಿಂತ್ಕೊಂಡಿದ್ದಾರೆ. ನಾರದರು ನಿಂತ್ಕೊಂಡಿದ್ದಾರೆ, ತುಂಬೂರು ನಿಂತ್ಕೊಂಡಿದ್ದಾರೆ, ಬ್ರಹ್ಮಾದಿ ದೇವತೆಗಳು ನಿಂತ್ಕೊಂಡಿದ್ದಾರೆ. ಈ ಸ್ವಪ್ನವನ್ನು ಕಂಡರು ಯಾರು? ವಿಜಯದಾಸರು. ದೂರ ಬಾಗಿಲೊಳಗೆ ನಿಂತ್ಕೊಂಡ್ರು. ಆ ಬಾಗಿಲೊಳಗೆ ನಿಂತ್ಕೊಳ್ಳೋ ಕಾಲಕ್ಕೆ ಶ್ರೀನಿವಾಸ ಹಿಂಗೆ ನೋಡಿ ಹೀಗೆ ಬರ್ರಿ ಅಂತ ಕಾಲ ಮೆಲ್ಲ ಮಹಾವಿನಯದಿಂದ ಕೈ ಜೋಡಿಸಿಕೊಂಡು ಶ್ರೀನಿವಾಸನ ಸಮೀಪದಲ್ಲಿ ಹೋದರು. ಆಗ ಇವರ ಕೈ ಒಳಗೆ ಏನು ವ್ಯಾಸಕಾಸಿ ಒಳಗೆ ಕೊಟ್ಟಂಥ ತಂಬೂರಿ ಇದ್ದದಲ್ಲ, ಆ ತಂಬೂರು ಶ್ರೀನಿವಾಸನ ಕೈ ಒಳಗೆ ಇತ್ತಂತೆ. ಆ ಸ್ವಪ್ನದಲ್ಲಿ ಆ ತಂಬೂರಿ ಮತ್ತೆ ಕೊಡ್ತಾರೆ ಇಲ್ಲಿ. ಯಾರಿಗೆ? ವಿಜಯದಾಸರಿಗೆ ಕೊಟ್ಟು ನನ್ನ ಮೇಲೆ 43 ಪದಗಳನ್ನು ಮಾಡಿ ನನ್ನ ಹತ್ರ ಬಾ ಅಂತ ಕರೀತಾರೆ. ಎಂದೊಡನಾಡುವೆ ಎಂದರ್ತಿ ಬಡುವೆ ಎಂದಿಗೆ ತರ್ಕೈಸಿ ಸಂತೋಷ ಪಡುವೆ. ಇದು ಮಾರ್ಗಶಿರ ಮಾಸದೊಳಗೆ ನನಗೆ ಈ ಸ್ವಪ್ನ ಬಿದ್ದದ ಅಂತ ಬರೀತಾರೆ ಅವರು. ಹಿಮಋತು ಒಳಗೆ ಬಿದ್ದದ. ಈ ರೀತಿ 43 ಪದಗಳು ಮಾಡೆಂದು ಹೇಳಿದ ಹೇಮಾದ್ರಿ ಶಿಖರಾಕಾರನ ಕೂಡ ಎಂದೊಡನಾಡುವೆ ಅಂತ ಬರೀತಾರೆ ಅದರೊಳಗೆ. ಎಚ್ಚರ ಆಯಿತು ನೋಡ್ರಿ. ಒಂದು 5 kg ಬಂಗಾರ ತೊಗೊಂಬಂದು ಹಾಕು, ಒಂದು 5 ತೊಲಿ ಬಂಗಾರ ಹಾಕು, ಇಲ್ಲ ಒಂದು ಬೆಳ್ಳಿ ತಟ್ಟಿ ತಂದು ಹಾಕು, ಇಲ್ಲ ಒಂದು 1000 ರೂಪಾಯಿ ತಂದು ಉಂಡೆ ಹಾಕಿ, ಇವೆಲ್ಲ ಕೇಳಿಲ್ಲ ಪರಮಾತ್ಮ. ಏನು ಕೇಳಿದ ನೋಡ್ರಿ, ಜ್ಞಾನಿಗಳನ್ನು ಕೇಳಬೇಕಾಗಿದ್ದು ನನ್ನ ಮೇಲೆ 43 ಪದಗಳು ಮಾಡಿಕೊಂಡು ಬಾ ಅಂದ. ಯಾಕೆ 43? 4 + 7 4 + 3 7. ಅವನು ಸಪ್ತಗಿರೀಶ. ನಮ್ಮ ಶರೀರ ಕೂಡ ಸಪ್ತ ಧಾತುಗಳಿಂದ ಕೂಡಿದ್ದು. ಅದರೊಳಗಿರ್ತಕ್ಕಂಥ ಪರಮಾತ್ಮನ ವರ್ಣನ ಮಾಡು. ಎಲ್ಲಿ ಪ್ರತಿಯೊಂದಕ್ಕೂ ಅರ್ಥ ಇದೆ. ಈ ರೀತಿಯಾಗಿ ಅಲ್ಲಿ ಆ ಸ್ವಪ್ನ ಆಯಿತು. ಆ ಸ್ವಪ್ನವು ಆದ ಕೂಡಲೇ ಎದ್ದರು. ಎದ್ದ ಮೇಲಕ್ಕೆ 43 ಪದಗಳನ್ನು ಮಾಡಿದರು. ಮಾಡಿದ ಮೇಲಕ್ಕೆ ತಮ್ಮ ಶಿಷ್ಯರಿಗೆಲ್ಲ ಹೇಳಿದ್ರು, ತಿರುಪತಿಗೆ ಹೋಗೋಣ ನಡ್ರಿ ಅಂತ ಹೇಳಿ ಬಂದರು.
ಮುಖ್ಯವಾಗಿ ತಿರುಪತಿ ಅಷ್ಟು ದೂರದಿಂದ ಕಾಣಿಸೋ ಕಾಲಕ್ಕೆ ಎಂಥವ್ರು ಕೂಡ ಯಾವ ಭಾಷೆ ತೆಲುಗು ಬಂದವನಾಗಲಿ ಬರದಂಗೆ ಇದ್ದವನಾಗಲಿ ಒಂದು ತಮಿಳು ಆಗಲಿ ಕೇರಳ ಆಗಲಿ ಯಾವುದನ್ನಾಗಲಿ ಸಹಜವಾಗಿ ಬಾಯಿ ಒಳಗೆ ಬರತಕ್ಕಂಥದ್ದೇನು ಆ ಬೆಟ್ಟನ ನೋಡಿದ ಕೂಡಲೇ ಅದಿವೋ ಅಲ್ಲದಿಹೋ ಶ್ರೀಹರಿವಾಸಮು ಎಲ್ಲರೂ ಹೇಳ್ತಾರೆ ಇವತ್ತಿನ ದಿವಸ ಹಾಡು. ಏನು ನಾವು ಕಡಿಮೆ ಅಂತ ಹೇಳಿ ನಮ್ಮ ಯಾರು ವಿಜಯದಾಸರು ಕೂಡ ನೋಡಿದೆ ನಾ ನೋಡಿದೆ ಮೂಡಲಗಿರಿಯ ವಾಸನ ಯಾತ್ರೆಯ ಮಾಡಿದೆ ನಾ ಮಾಡಿದೆ ಬೆಟ್ಟವ ಕಂಡೆನು ಸೋಪಾನಗಳು ನಿಟ್ಟು ಸುರಿಕ್ಕದೆ ಏರಿದೆ ಕಟ್ಟ ಕಡೆಯಣ ಗೋಪುರ ದ್ವಾರ ದಿಟ್ಟಿಸಿ ಕಣ್ಣಿಲಿ ನೋಡ ಸಾಗಿದೆ ನೋಡಿದೆ ನಾ ನೋಡಿದೆ. ಹೆಂಗೆ ತೆಲುಗೊಳಗ ಅದಿವೋ ಅಲ್ಲದಿವೋ ಅದು ಅದೇ ರೀತಿ ಅದಕ್ಕಿಂತ ದೊಡ್ಡ ಹಾಡು 11 ನುಡಿಗಳಿರ್ತಕ್ಕಂಥದ್ದು. ಇಡೀ ಬೆಟ್ಟನ್ನು ನೋಡಿದ್ದು ಮೆಟ್ಲುಗಳಿಂದ ಮೊದಲು ಮಾಡಿಕೊಂಡು ದೇವರ ದರ್ಶನ ಆಗಿ ತಾನು ಹೊರಗೆ ಬರೋವರೆಗೂ ನೋಡಿದ್ದೆಲ್ಲ ಪ್ರಾಣದೇವರನ್ನ, ಸ್ವಾಮಿ ಪುಷ್ಕರಣಿನ, ವರಾಹ ದೇವರನ್ನ, ದೇವ್ರ ಬಾಗಿಲುಗಳನ್ನು, ಆ ಕಡೆ ಈ ಕಡೆಗೆ ಇರತಕ್ಕಂಥ 2 ದೀಪಗಳನ್ನು, ಆ ಕಟಾಂಜನಗಳನ್ನು. ಏನ್ರಿ ನಾವು ತಿರುಪತಿ ಹೋಗೋ ಕೆಲಸನೇ ಇಲ್ಲ, ಟಿಕೆಟ್ ದೊರಕಿಲ್ಲೇ, ದೇವರ ದರ್ಶನ ಆಗಿಲ್ಲ ಅಂತ ಚಿಂತೆ ಮಾಡಬೇಕಾದ ಕೆಲಸ ಇಲ್ಲ. ದೇವರನ್ನ ಆ ರೀತಿ ವರ್ಣನ ಮಾಡಿ ನಮ್ಮ ಮನೋದೃಷ್ಟಿಗೆ ತೋರಿಸ್ತಾರೆ ಮಹಾನುಭಾವರು ವಿಜಯದಾಸರು. ಅದೇ ಕವನ ರೂಪದಿ ಹರಿಯ ಸ್ತವನ ಮಾಡಿದ. ಏನವರ ಒಂದು ಸಾಹಿತ್ಯ ಅಷ್ಟು ಇಷ್ಟ ಅಲ್ಲ, ಅಷ್ಟು ಚೆನ್ನಾಗಿರ್ತದೆ. ಕೆಲವೆಲ್ಲ ಮಂತ್ರ ಸದೃಶಗಳು ರೀ, ಕೆಲವೆಲ್ಲ ನಾನು ಶ್ರೀನಿವಾಸನ ಮೇಲೆ ಟ್ಯೂನ್ ಮಾಡೋ ತಡೆಯಲ್ಲಿ ಯಾವುದೋ ಒಂದು ಕಾರಣದಿಂದ ಬೆಟ್ಟಕ್ಕೆ ನನ್ನ ಕರೆಸಿಕೊಂಡು ದೇವ್ರ ದರ್ಶನ ಕೊಟ್ಟಾನ, ತಾನು ಹೇಳಿಸ್ಕೊಂಡಾನ ಹಾಡು. ಇದು ನನಗೆ ಸಾಕ್ಷಿ. ನನ್ನ ದೊಡ್ಡಸ್ತಿಗಳಲ್ಲ, ಅವರ ಕೀರ್ತನೆಗಳಲ್ಲಿ ಇರ್ತಕ್ಕಂಥ ಆ ಒಂದು ವೈಭವ ಎಂಥದ್ದು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದರೊಳಗಿರೋ ಶಕ್ತಿ ಎಷ್ಟು ಅನ್ನಬಹುದು. ಅಷ್ಟೇ ಅಲ್ಲ, ಪ್ರಾಣದಾನ ಮಾಡುತ್ತೆ. ಒಂದು 15 ನುಡಿ ದೇವರ ನಾಮ ಆಪಾದ ಮಸ್ತಕ ವರ್ಣನೆ. ಅದನ್ನು ಕಲ್ತವೆ, ನಾವು ರಕ್ತಗತ ಮಾಡಿಕೊಂಡ್ವೆ. ಒಬ್ಬರು ಬೇಕಾದವರು ಹೈದರಾಬಾದಿನೊಳಗೆ ಉದಯಾಸ್ತಮಾನ ಸೇವಾ ಆಚಾರ್ಯ ನೀವು ಬರಬೇಕು ಅಂತ ಕರ್ಕೊಂಡೋಗಿ ಬೆಳಿಗ್ಗೆ ಒಂದು ದೇವರ ಹತ್ರ ಕೂಡಿಸಿದವರು ಸುಪ್ರಭಾತದಿಂದ 7:30 ತನಕ ದೇವರಿಗೆ ಇನ್ನು ನೀವು ನಾನು ಬಹಳ ದೂರ ಇದ್ದೀವಿ, ಅಷ್ಟು ಹತ್ತಿರ ಕೂಡಿಸಿಟ್ಟು ಆ ಹಾಡು ಹೇಳಿಕೊಂತ ದೇವರನ್ನೆಲ್ಲ ಅಂಗ ನೋಡಿನಿ. ಎಷ್ಟು ಶಕ್ತಿ ಇರಬೇಕು ಆ ಹಾಡಿನೊಳಗೆ. ಬಹಳ ಪ್ರಭಾವಯುಕ್ತವಾಗಿದ್ದು ಬೀಜ ಮಾತು. ಇದರೊಳಗೆ ಬೀಜಾಕ್ಷರಗಳು ವಿಜಯರಾಯರು ಮಾಡಿರ್ತಕ್ಕಂಥ ಕೃತಿಗಳು ಹೆಂಗ 72 ಮೂಲ ಮಹಾಮಂತ್ರಗಳನ್ನು ಜಪ ಮಾಡಿದರೆ ಎಷ್ಟು ಫಲ ಬರ್ತೋ ಅಷ್ಟು ಶಕ್ತಿವಂತವಾಗಿದ್ದೀರಿ. ದಯಮಾಡಿ ಹೇಳ್ತಿದ್ದೇನೆ, ನನಗೆ ಸಾಧಿಸ್ತಾ ಅಂತ ಅಂದ್ಕೊಳ್ಬೇಡ್ರಿ. ಆ ದೃಷ್ಟಿಯಿಂದ ಹೇಳ್ರಿ ಹಾಡು. ಆ ದೃಷ್ಟಿಯಿಂದ ಇದು ನಾವು ಜಪ ಮಾಡ್ತಾ ಇದ್ದೀನಿ, ಗಾಯತ್ರಿ ಮಂತ್ರ ಎಷ್ಟು ನಿಷ್ಠವಾಗಿ ಮಾಡ್ತೀರೋ ಆ ನಿಷ್ಠಾದಿಂದ ನಾವು ವಿಜಯರಾಯರ ಕೃತಿಗಳನ್ನು ಹೇಳಬೇಕಿದ್ದು. ದಯಮಾಡಿ ನಾನು ಕೈ ಮುಗಿದು ನಾನು ನಿಮಗೆ ಕೇಳ್ಕೊತೇನೆ. ಅವನು ಕೊಟ್ಟರು ನಮಗೆ ನೋಡ್ಲಕ್ಕೆ ಇರಬೇಕಲ್ಲ. ಅದಕ್ಕೆ ಅಯೋಗಮಿತ್ಸನ್ ಪುರುಷ ಪುತತ್ತೇವನ ಸಂಶಯ. ದೇವರು ಕೊಟ್ಟರು ನಮಗಿರ್ಬೇಕು, ಇಲ್ಲಿ ಬರೆದಿರ್ಬೇಕಂತ ಹೇಳ್ಕೊಳ್ರಿ. ಏನು ಪವರು ಆ ಹಾಡಿನ ಪ್ರಭಾವ. ಯಾಕಂದ್ರೆ ಒಂದು ಅದರ ಶಕ್ತಿ ಏನಂಬೋದು ಗೊತ್ತಾದ್ರೆ ನಾವು ಕಲಿತೀವಿ. ದೊಡ್ಡಸ್ತಿಗೆ ಹೇಳ್ತಿದ್ದೀನಿ ಅಂದ್ಕೋಬೇಡ್ರಿ. ಒಂದು ಚರಣ ಹೇಳಿ ತೋರಿಸ್ತೀನಿ. ನಮ್ಮ ಕಣ್ಣ ಮುಂದೆ ತೋರಿಸ್ತಾರೆ ಶ್ರೀನಿವಾಸನ್ನ. ಮಣಿಮಾಯ ಖಚಿತ ಕಿರೀಟ ನೋಡಿದ್ರೆ ನನ್ನ ನೋಡಬೇಡ್ರಿ. ಮಣಿಮಾಯ ಖಚಿತ ಕಿರೀಟ ಚಂದ್ರಮನ ಸೋಲಿಸುವ ಸೂಲಲಾಟ. ನಾನು ನೋಡೀನಿ ಹೆಂಗದ ಕಿರೀಟ. ಮಣಿಮಯ ಖಚಿತ ಕಿರೀಟ ಚಂದ್ರಮನ ಸೋಲಿಸುವ ಸೂಲಲಾಟ. ಚನ್ನ ಫಣಿಗೆ ಕಸ್ತೂರಿ ನಮ ಮಾಟ. ನಮ್ಮನು ನೋಡುವ ಓರೆ ನೋಟ. ಹಿಂಗೆ ಡೈರೆಕ್ಟ್ ನೋಡ್ಲಿಕ್ಕೆ ಬರಲ್ಲ, ನಾಮಗಳು ದೊಡ್ಡವು ಇರ್ತಾವಲ್ಲ, ಅದಕ್ಕೆ ಹಿಂಗೆ ನೋಡ್ತಾನಂತ. ಹಿಂಗೆ ಅರೆ ಏನು ಛಂದೋಬದ್ಧವಾಗಿ ಬರೆಯೋದು, ಹೆಂಗೆ ಬಂತರಿ ಈ ರೀತಿಯ ಬರೆಯೋದು ಅವರಿಗೆ. ಅದು ಆಶ್ಚರ್ಯ ಆಗತ್ತೆ. ಏನು ನಮಗೆ ಏನು ಕಾನ್ವೆಂಟ್ನಾಗ ಓದ್ಯಾರ, ಕಾಲೇಜಾಗ ಓದ್ಯಾರ, ಯಾರನ್ನ ಗುರುಗಳ ಹತ್ರ ಓದ್ಯಾರ, ಏನೋ ಲಕ್ಷಣ ಗ್ರಂಥಗಳು ಓದ್ಯಾರ. ದೇವ್ರು ಕೊಡಬೇಕ್ರಿ. ವಿದ್ಯೆ ಹೇಳುವ ನೀನೆ, ಬುದ್ಧಿ ಕಲಿಸುವ ನೀನೆ. ದೇವ್ರು ಕೊಡಬೇಕು. ನೋಡ್ರಿ ಹೆಂಗೆ ವರ್ಣನೆ ಮಾಡ್ತಾರೆ. ಮಣಿಮಯ ಖಚಿತ ಕಿರೀಟ ಚಂದ್ರಮನ ಸೋಲಿಸುವ ಸೂಲಲಾಟ. ಚನ್ನ ಫಣಿಗೆ ಕಸ್ತೂರಿ ನಮ ಮಾಟ. ನಮ್ಮನು ನೋಡುವ ಓರೆ ನೋಟ. ಆಹಾ ಕನಕ ಮಕರ ಮೋಹನ ಕುಂಡಲ ಕರ್ಣ ಮಿನುಗುವ ಕದಪು ಆವೆಯ ಸೋಲಿಸೆ ನಿತ್ಯ ಭಜಿಸಿದ್ಯಾ ಈ ಭಾಗ್ಯ ನಿಧಿಯ ಭಜಿಸಿದ್ಯ. ಅವನ ಗಲ್ಲಗಳು ಹೆಂಗಿದ್ದಾವೆ ನಲ್ಲಿ ಸರ್ ಒಳಗೆ ಹೋಗಿಲ್ಲ. ಆಮೆ ಅಂದರೆ ಏನು, ಟಾರ್ಟಾಯ್ಸ್, ಅದು ಹೇಗಿರ್ತದೋ ಹಾಗಿದ್ದದಂತ. ಅದ್ರ ಮೇಲೆ ದೀಪಗಳು ಬಿದ್ದಿರ್ತದೆ. ಅಬ್ಬಾ ಏನು ಗಲ್ಲರಿ ವಾಸ್ತವವಾಗಿ.
ಪಾಪ ಲಕ್ಷ್ಮೀದೇವಿ ಕೂಡ ಅದನ್ನು ಹೆಂಗೆ ಅನುಭವಿಸ್ತಿದ್ದಾಳೆ ಅನ್ನೋ ನನಗೆ ಗೊತ್ತಿಲ್ಲ, ಆಕೆನ ಕೇಳಿ ಹೇಳ್ತೀನಿ ಆಮೇಲೆ ಮುಂದಿನ ಪುರಾಣದಾಗೆ. ಭೃಂಗ ಕುಂತಲ ನೀಲಕೇಶ ಪುಬ್ಬು ಅಂಗಜ ಚಾಪ ವಿಲಾಸ ಓ ತುಂಗ ಚಂಪಕ ಕೋಸ ನಾಸ ರಸ ರಂಗು ದುಟಿಯ ಮಂದಹಾಸ ಆಹಾ ತಿಂಗಳ ಎಳಬೇಳ ದಿಂಗಳ ಮೀರೆ ಭೂಮಂಗಳ ಕೃತಿ ತೀರು ವೆಂಗಳ ಸ್ವಾಮಿಯ ಭಜಿಸಿದ್ಯಾ. ಅವನ ಕೂದಲು ಎಷ್ಟು ಗೊತ್ತಾ? ಭೃಂಗ ಕುಂತಲ ನೀಲಕೇಶ ಪುಬ್ಬು ಅಂಗಜ ಚಾಪ ವಿಲಾಸ. ಕೆಳಗೆ ಖಾಲಿ ತಗಲೋವರೆಗೆ ಕೂದಲದಂತ. ನೀವು ನೋಡಿದ್ರ ಅಂತ ಕೇಳ್ಬಾರ, ನಮ್ಮ ವಿಜಯದಾಸರು ಹೇಳ್ತಿದ್ದಾರೆ, ಹೇಳ್ತಿದ್ದೇನೆ. ಎಷ್ಟು ಕೂದಲ್ರಿ, ಅಬಾ ಬಾ 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 ಬಾ. ಭೃಂಗ ಕುಂತಲ ನೀಲಕೇಶ ಪುಬ್ಬು ಅಂಗಜ ಚಾಪ ವಿಲಾಸ. ಅವನ ಇದು ಯಾವುದು ಆ ಹುಬ್ಬುಗಳು ಹೆಂಗಿದ್ದದ? ಅಂಗಜ ಅಂದ್ರೆ ಆ ಮನ್ಮಥನ ಬಿಲ್ ಇದ್ದಂಗೆ ಅದಂತ. ಇವೆಲ್ಲ ನೋಡೋಕ್ಕಾಗ್ತವ ಅಲ್ಲಿ ಹೋದ್ರೆ? ಹಿಂಗೆ ಹೋದ ಕೂಡಲೇ ಪೋ ಅಂತ ಹಿಂಗೆ ತೋಪ್ತಾರೆ, ಹಂಗ ಹಿಂಗ ಅಲ್ಲ. ಇನ್ನು ಕೆಲವರು ನೋಡ್ಬೇಕು ಭಕ್ತರು ಪಾಪ ಹೋದ ಕೂಡಲೇ ಪೋ ಕಣ್ಣು ತೆಗಿಯೋಕಾಲ ಒಂದು ಬಾವಿ ಹತ್ರ ಬಿದ್ದಿರ್ತಾನ ಅವನು, ಹೋಗಿ ನೋಡಕ್ಕೆ ಆಗಲ್ಲಿ ಅಂತ ಆ ಸ್ವಾಮಿನ ಹೆಂಗ ತೋರಿಸ್ತಾರೆ ನೋಡ್ರಿ. ಭೃಂಗ ಕುಂತಲ ನೀಲಕೇಶ ಪುಬ್ಬು ಅಂಗಜ ಚಾಪ ವಿಲಾಸ ಓ ತುಂಗ ಚಂಪಕ ಕೋಸ ನಾಸ. ಉದ್ದಕ್ಕದಂತ ಮೂಗು. ಓ ತುಂಗ ಚಂಪಕ ಕೋಸ ನಾಸ. ನಂದಿತಿಮ್ಮನ ಮೂಗಿನ ವರ್ಣನ ಮಾಡ್ತಾನೆ ಪಾರಿಜಾತ ಪರ್ಣ, ಅದಕ್ಕೆ ಅವನಿಗೆ ಮುಕ್ಕು ತಿಮ್ಮನ್ನ ಅಂತ ಹೆಸರು. ಮೂಗು ಮುಖ ಹೆಂಗನ್ನ ಇರಲಿ, ಯಾಕೋ ಆ ಹುಡುಗಿನ ಮದಿ ಮಾಡಿ ಮೂಗಿನ ನೋಡಿ ಮದಿ ಮಾಡ್ಕೊಂಡು ನಂದೋರಿದ್ದಾರೆ ಲೋಕದಾಗ. ಏನಂದ್ಕೊಂಡ್ರಿ, ಅಬ್ಬಾ ಏನು ಮೂಗುರಿ ಒಂದು. ಭೃಂಗ ಕುಂತಲ ನೀಲಕೇಶ ಪುಬ್ಬು ಅಂಗಜ ಚಾಪ ವಿಲಾಸ ಓ ತುಂಗ ಚಂಪಕ ಕೋಸ ನಾಸ ರಸ ರಂಗು ದುಟಿಯ ಮಂದಹಾಸ. ನಾವೆಲ್ಲ ಲಿಪ್ಟಿಕ್ಗಳು ಹಚ್ಕೊಂತೀವಿ, ಅವನು ಯಾವ ಲಿಪ್ಟಿಕ್ಕು ಇಲ್ಲ, ದೊಂಡೆ ಹಣ್ಣಿನಂತೆ ಅದಂತ ಅವನತ್ತು. ಯಾವುದು? ಆಹಾ ತಿಂಗಳ ಎಳಬೇಳ ದಿಂಗಳ ಮೀರೆ ಭೂಮಂಗಳ ಕೃತಿ ತೀರು ವೆಂಗಳ ಸ್ವಾಮಿಯ ಭಜಿಸಿದ್ಯಾ. ಪೂರ್ಣಮೇವಾವಶಿಷ 15 ನುಡಿ ಒಳಗೆ ಇಡೀ ಶ್ರೀನಿವಾಸನ್ನ ನಿನ್ನ ಶರೀರವನ್ನ ತಿರುಮಲ ಕ್ಷೇತ್ರನ ಮಾಡಿ ಆ ಹೃದಯ ಇದೊಳಗೆ ಆ ಏನು 7 ಬಾಗಿಲು ಒಳಗೆ ನಿಂತಾನಲ್ಲ ಅವನಲ್ಲಿ ಪ್ರತಿಷ್ಠೆ ಮಾಡ್ತಾರ್ರಿ ಇವರು. ಭಾನು ಶಶಿವರ್ಣ ಪಾದ. ಅದು ಅರ್ಥ ಆಗ್ಬೇಕಾದ್ರೆ ಟೀಕಾರ ತತ್ವಪ್ರಕಾಶಕ ಪೂರ್ತಿ ಅವಗಾಹನ ಇಲ್ದಾಗ ಹೋದ್ರೆ ಈ ಚರಣ ಅರ್ಥ ಆಗುವುದಿಲ್ಲ. ಭಾನು ಶಶಿವರ್ಣ ಪಾದ ಪಾಪ ಕಾನನ ದಹಿಸುವ ಪಾದ ಕಾಮಧೇನು ಚಿಂತಾಮಣಿ ಪಾದ ಬಾಲು ಜ್ಞಾನಾನಂದ ಪ್ರಾದ ಪಾದ. ಆಹಾ ಅನಂತ ದಿನಕ್ಕೊಮ್ಮೆ ನೀನೇ ಗತಿ ಎಂಬ ಮಾನವಗೆ ಬಂದು ಕಾಣಿಸಿಕೊಂಬನ್ನ ಭಜಿಸಿದ್ಯಾ. ಈ ಭಾಗ್ಯ ನಿಧಿಯ ಭಜಿಸಿದ್ಯಾ. ಭಜಿಸಿದ್ಯ ಈ ಭಾಗ್ಯ ನಿಧಿಯ ನೋಡು ತ್ರಿಜಗ ವಂದಿತ ಗುಣಾಂಬುದಿಯ. ಆಹಾ ಸುಜನಾರ ಪಂಕಜ ಕರ್ಣಿಕೆ ಅಜಸೂರಾರ್ಚಿತ ಪಾದ ರಜತ ಮೋದೂರನ್ನ ಭಜಿಸಿದ್ಯ. ಏನು ಕೇಳ್ತಾರ್ರಿ ಮಹಾನುಭಾವರು. ಹಿಂಗೆ 43 ಪದಗಳು ಮಾಡಿಕೊಂಡು ಬಂದರು ಬೆಟ್ಟಕ್ಕೆ. ಬಂದ ಕೂಡಲೇ ನೋಡಿದರು, ಮೊದಲು ಬೇಡಿ ಪ್ರಾಣದೇವ್ರ ದರ್ಶನ ಮಾಡ್ಬೇಕು ಮಾಡಿದರು. ಹಿಂಗೆ ತಿರುಗಿದ್ರು, ನೋಡೋ ಕಾಲಕ್ಕೆ ಏನು ಎಲ್ಲ ಮರ್ತೋಗ್ಬಿಡ್ಬೇಕು. ಅದು ಯಾವುದೋ ಆ ಮಹಾದ್ವಾರನ್ನ ಆ ಗೋಪುರನ್ನ ನೋಡ್ತಿದ್ರೆ ಎಂಥ ಕಠಿಣ ಪಾಷಾಣ ಶಿಲವಾದರೂ ಎಂಥ ನಾಸ್ತಿಕನಾದರೂ ಕೂಡ ಕೈ ಎತ್ತಿ ನಮಸ್ಕಾರ ಗೋವಿಂದ ಅನ್ನಬೇಕಾಗಿದ್ದೆ. ಎಂಥವನಲ್ಲಿ ಬಂದು ಶರಣಗತನಾಗಬೇಕಾಗಿದ್ದೆ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರೇ ಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಬಂದರು, ಸಾಷ್ಟಾಂಗ ನಮಸ್ಕಾರ ಹಾಕಿದರು. ದೇವ್ರ ದರ್ಶನ ಮಾಡೋಣ ಅಂದರೆ ಅಷ್ಟು ಸುಲಭವಾಗಿ ಕೊಡ್ತಾನ ನಮ್ಮವನು. ಯಾರಿಗೂ ಕೊಟ್ಟಿಲ್ಲ, ಎಂಥವ್ರಿಗೆ ಕೂಡ ಸುಲಭ ದರ್ಶನ ಇಲ್ಲೇ ಇಲ್ಲ. ಆಗಿನ ಕಾಲಕ್ಕೆ 600 ವರ್ಷಕ್ಕೆ ಹಿಂಗಿತ್ತು. ತನ್ನ ನೋಡುವೆನೆಂದು 300 ಗಾವುದ ಬಂದು ತನ್ನ ಗುಡಿಯ ಪಕ್ಕ ಜನರಿಗೆಲ್ಲ ಹೊನ್ನು ಹಣ ಕಸಕೊಂಡು ತನ್ನ ದರ್ಶನ ಕೊಡದೆ ಬೆನ್ನೊಡೆಯ ಹೊಡಿಸುವ ಅನ್ಯಾಯಕಾರಿಗೆ ಅಂದುಬಿಟ್ರು ಆಗಿನ ಕಾಲದೊಳಗೆ. ಕೃಷ್ಣಾಜಿನದವರ ಪೆಟ್ಟು ತಾಳದೆ ಕಂಗೆಟ್ಟು ಹಾ ಎಂದೆ ಅಂತಾರೆ ಪುರಂದರದಾಸರಂತ ಕಡೆಗೆ. ಕಕ್ಷಪಾಳ ಅಂದರೆ ಜಿಂಕಿ ಚರ್ಮ ಇರ್ತದಲ್ಲ, ಅದನ್ನು ಸುತ್ತಿ ಬೆನ್ನ ಮೇಲೆ ಹೊಡಿತಿದ್ದಾರಂತ. ಪೋ 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 ಪುರಂದರದಾಸರು ಹೊಡಿಸ್ಕೊಂಡಾರ. ಅದನ್ನು ಹೇಳ್ತಾರೆ, ನಿನ್ನ ದಿವ್ಯ ಮೂರುತಿಯ ಕಣ್ಣು ದಣಿಯ ನೋಡಿ ಧನ್ಯನಾದೆನು ಧರೆಯುಳು. ಅದರೊಳಗೆ ಹೇಳ್ತಾರೆ, ಕೃಷ್ಣಾರ್ಜುನದವರ ಪೆಟ್ಟು ತಾಳಲಾರದೆ ಕಂಗೆಟ್ಟು ಹಾ ಎಂದೆನು ಶ್ರೀಶ. ಅಂಥ ಪರಿಸ್ಥಿತಿ ಆಗೇ ಇಷ್ಟು ರಕ್ಷಿತ್. ಈಗಿರೋದೇನು ದೊಡ್ಡ ಅಗಾಧ ಅಲ್ಲ. ಅಂಥ ಶ್ರೀನಿವಾಸ
ಬಂದರು, ನೋಡಿದರು, ಏನು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿದರು, ಯಾವುದು ವರಾಹ ದೇವರ ದರ್ಶನ ಮಾಡಿದರು, ದೇವರ ದರ್ಶನಕ್ಕೆ ಬಂದರು. ದರ್ಶನ ಲೇದು, ದೇವ್ರ ದರ್ಶನ ಇಲ್ಲ, ದೇವ್ರ ದರ್ಶನ ಆಗೋವರೆಗೆ ಊಟ ಮಾಡೋದಿಲ್ಲ ಅಂದರು. ಇದು ದೊಡ್ಡಿಸ್ತಿಗೆ ವೈಷ್ಣವರ ದೀಕ್ಷಾ. ಪರವಾಗಿಲ್ಲ ಹೇಳ್ರಿ, ಆದಂದಿಗಾಗಲಿ ಯಾವ ಮಠದೊಳಗೆ ಬ್ಯಾಗನ ಇಲ್ಲದ ಊಟ ಅಂತ ನಾವು ನೋಡ್ತೀವಿ 3 ಮಠದಾಗ. ದೇವ್ರ ದರ್ಶನ ಆಗೋವರೆಗೆ ಊಟ ಇಲ್ಲ, ಇವತ್ತಿಲ್ಲ. ನಾಳೆ ಮತ್ತೆ ಯಥಾ ಪ್ರಕಾರ ಬಂದರು, ಯಾವುದೋ ಒಂದು ಕಾರಣದಿಂದ ನಾಳೆ ದರ್ಶನ ಇಲ್ಲ, ಬ್ರಹ್ಮೋತ್ಸವ. 3ನೇ ದಿವಸ ಬಂದರು, ದರ್ಶನ ಇಲ್ಲ. 4ನೇ ದಿವಸ ಬಂದರು, ದರ್ಶನ ಇಲ್ಲ. ಎಷ್ಟು ದಿವಸ? ಬ್ರಹ್ಮೋತ್ಸವ, ಬ್ರಹ್ಮರಥದ ಮೇಲೆ ದೇವರು ಕೂಡ್ತಾ ಇದ್ದಾನೆ, ಇಲ್ಲ. ಎಲ್ಲರೂ ಕರಿತಿದ್ದಾರೆ, ದೇವರ ದರ್ಶನ ಆಗೋವರೆಗೆ ಊಟ ಮಾಡಲ್ಲ. ಏನು ಸುದೃಢ ಸರ್ವತೋಧಿಕ ಮಧ್ವಾಚಾರ ಸಿದ್ಧಾಂತವನ್ನು ಅನುಕ್ಷಣದಲ್ಲಿ ಕೂಡ ಅಕ್ಷರಕ್ಷರ ಪಾಲನ ಮಾಡಿರ್ತಕ್ಕಂಥ ಮಹಾನುಭಾವರು ವಿಜಯದಾಸರು. ತಾತ್ಪರ್ಯ ನಿರ್ಣಯವನ್ನು ರಕ್ತಗತ ಮಾಡಿಕೊಂಡಿರ್ತಕ್ಕಂಥವ್ರು ಮಹಾನುಭಾವರು. ಇಂತಹ ಮಹಾನುಭಾವರು ಆಯಿತು 9 ದಿವಸ ಆಯಿತು, ದರ್ಶನ ಇಲ್ಲ. ನಿನ್ನ ದರುಸನಕ್ಕೆ ಬಂದವನಲ್ಲವೋ ಪುಣ್ಯವಂತರ ಚರಣ ನೋಡಲು ನಾ ಬಂದೆ. ನಿನ್ನ ದರುಸನಕ್ಕೆ ಬಂದವನಲ್ಲವೋ. ದರ್ಶನಕ್ಕೆ ಬಂದವನಲ್ಲ ಸ್ವಾಮಿ. ಒಂದು ದರ್ಶನ ಅಂದರೆ ಶಾಸ್ತ್ರ ಅಂತ ಅರ್ಥ. ನಿನ್ನ ಶಾಸ್ತ್ರ ನೋಡ್ಲಕ್ಕೆ ಬಂದವನು ನಾನು ಅಂದರು. ಪುಣ್ಯವಂತರ ಚರಣು ಅಂದರು. ನಿನ್ನ ನೋಡ್ಲಕ್ಕೆ ನಾ ಬಂದಿಲ್ಲ. ಎಲ್ಲೆಲ್ಲಿಯೂ ನಿನ್ನ ವ್ಯಾಪ್ತಿ ತಾನಾಗಿರಲು ಇಲ್ಲಿಗೆ ಬರುವ ಕಾರಣ ಯಾವುದೋ ಸಲ್ಲಿಗೆ ಸ್ತಂಭದಲ್ಲಿ ತೋರಿದ ಮಹಾಮಹಿಮೆ ಎಲ್ಲಿಲ್ಲವೋ ನೀನು ಬಲ್ಲ ಭಕ್ತರಿಗೆ. ಎಲ್ಲ ಕಡೆಗೆ ಇದ್ದಿ ಹೋಗಯ್ಯ, ಏನೋ ಕರೆದಿದ್ದಿ ಬಂದೀನಿ, 10 ದಿವಸ ಆದರೂ ನೀನು ದರ್ಶನ ಕೊಟ್ಟಿಲ್ಲ, ಬೇಡ ಬಿಡು. ಆದರೆ ಯಾಕೆ ಬಂದಿರ್ರಿ ವಿಜಯರಾಯರೇ ಅಂತ ಕೇಳ್ತೇನು. ಪುಣ್ಯವಂತರ ಚರಣ ನೋಡಲು ನಾ ಬಂದೆ. ಪುಣ್ಯವಂತರು ಯಾರು? ಸಾಕ್ಷಾತ್ ಶ್ರೀಮನ್ ಮಧ್ವಾಚಾರ್ಯ ಅವತಾರ ಮಾಡಿದ ಭೂಮಿ ಇದು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರಂಥ ಮಹಾನುಭಾವರು, ಜಯತೀರ್ಥರು, ಇಂದ್ರದೇವರು ಅವತಾರ ಮಾಡಿದ್ದು, ಸಾಕ್ಷಾತ್ ಧ್ರುವ ಅವತಾರ ಮಾಡಿದ್ದು, ಪ್ರಹ್ಲಾದರಾಜರು ಅವತಾರ ಮಾಡಿದ್ದು. ಆದ ಕಾರಣ ಇಂಥ ಪವಿತ್ರವಾದ ಭೂಮಿ ಅಂತ ಬಂದಿದ್ದೇನೆ ನಾನು. ಅಲ್ಲಿ ನಿನ್ನ ನೋಡ್ಲಕ್ಕೆ ನಾ ಬಂದಿಲ್ಲ, ಹೋಗು ಅಂದುಬಿಟ್ರು. ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ಈ ಧರೆಯೊಳು ಒಲಿದು ಭಕುತರಿಗಾಗಿ ಮದುವೆ ಹಬ್ಬಿಸಿಕೊಂಡ ಸುಲಭ ದೇವರ ದೇವ ವಿಜಯ ವಿಠಲರೇಯ ನಿನ್ನ ದರ್ಶನಕ್ಕೆ ಬಂದವನಲ್ಲ. ಓಹೋ, ಯಾತಕ್ಕ ನೀನು ನನಗೆ ದರ್ಶನ ಕೊಡುವಲ್ಲಿ ಅಂದರೆ, ಹಾಯಂತ ನನ್ನ ಹೆಂಡತಿ ಕಾಲು ಒತ್ತಾ ಇದ್ರೆ ಆದಿಶೇಷನ ಮೇಲೆ ಒಳ್ಳೆ ನಿದ್ದೆ ಮಾಡ್ತಿದ್ದೆ. ಅಲ್ಲಿಗೆ ಬಂದು ಕಾಲಿಂದ ಒದ್ದು ನಮ್ಮ ಆಕಿನ ಮುಂದಕ್ಕೆ ಕಳಿಸಿ ನನ್ನ ಇಲ್ಲಿ ಕರ್ಕೊಂಬಂದ ನೀ ಬ್ರಾಹ್ಮಣ. ಮತ್ತು ಇಲ್ಲಿ ಒಳಗೆ ಬಂದು ಎಲ್ಲಿ ಒದಿತಾನೋ ಅಂತ ಭಯ ಬಿದ್ದು ನೀನು ನನಗೆ ದರ್ಶನ ಕೊಡದೇ ಇದ್ದಿ. ನನಗೆ ಗೊತ್ತಾಯ್ತು. ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನನ್ನ ಮೇಲೆ ನೀನು ಹಾಕ್ತೀಯ. ಒಲಿದು ಭಕುತರಿಗಾಗಿ ಮದುವೆ ಹಬ್ಬಿಸಿಕೊಂಡೆ. ಕಲಿಯುಗದೊಳಗೆ ಜನರನ್ನು ಅನುಗ್ರಹ ಮಾಡಬೇಕು ಅಂತ ವೇದವತಿಗೆ ವರವನ್ನು ಕೊಟ್ಟೆ, ಯಶೋಧಾದೇವಿ ವರವನ್ನು ಕೊಟ್ಟೆ. ಆ ಮಾತನ್ನು ಸತ್ಯಪಡಿಸಲಿಕ್ಕಾಗಿ ನನ್ನ ನಿಮಿತ್ತ ಮಾಡಿಕೊಂಡು ಒದಿಸಿಕೊಂಡು ನೀ ಭೂಮಿಗೆ ಬಂದಿದ್ದಷ್ಟೇ ಆಗಲಿ. ನಾನ್ಯಾರು ಒದಲಿಕ್ಕೆ ಸ್ವಾಮಿ? ನೀನೇ ಆಡಿಸದಿರಲು ಜಡವನಿಕೆಯಾಗೊಂಬೆ, ಏನು ಮಾಡಲು ಬಲ್ಲದೋ ತಾನೇ ಬೇರೆ. ನೀನಿತ್ತ ಸೂತ್ರದಿಂದ ಚೆಲಿಪವು ಕೈಕಾಲಗಳು ನೀನು ಮುಗ್ಗಿಸಲು ಮುಗ್ಗುವದಿ ದೇಹ ಯಂತ್ರವಾಹಕ ನೀನು ಒಳಗಿದ್ದು ಎನ್ನ ಸ್ವತಂತ್ರನೆಂದೆನಿಸಿ ಕೋರೈಸುವರೆ. ಸರಿ ಆಗಲಿ, ನೀನೇ ಗೆಳಿತೋ ನಾನೇ ಗೆಳಿತೋ, ನಾ ಮುಂದೆ ರಂಗ ನೀಯನ್ನ ಹಿಂದೆ. ನೋಡೋಣ. ಅಹಂ ಭಕ್ತ ಪರಾಧೀನ ಅಂತ ಹೇಳ್ಕೊಂಡಿದ್ದೆಲ್ಲ ನೋಡೋಣ. 9 ದಿವಸ ಉಪವಾಸ ಇದ್ದೇನೆ ನಾನು. ಯಾವಾಗ ನಿನ್ನ ಎಂದಿಗಾಗ್ಬೋದೋ ನಿನ್ನ ದರ್ಶನ ಅಂತ ಹೇಳಿದ್ರೆ ಹಾಗೆ ಹಾಡು. ಯಾವತ್ತಿಗೆ ಆಗ್ತದೋ ಆಗಲಿ, ಆ ದಿವಸ ನಾನು ಊಟ ಮಾಡ್ತೀನಿ. ಇನ್ನು ನಾನು ಬರಲ್ಲ, ನೀನೇ ನನ್ನ ಹತ್ರ ಬರಬೇಕು. ಅತ್ತಲಿ ತಲಿ ಪೋಗದಿರು ಎನ್ನತ್ತ ವಿಜಯ ವಿಠಲ ಬರಲಿ ಮನವಿ ನೀ ದೃಢವದಾರೆ ಮನಸ್ಸಿ ಜನಯ್ಯನ ಚರಣ ನೋಡುವೆ. ನಾ ದೃಢ ಭಕ್ತಿ ಮಾಡ್ತಾ ಇದ್ದೇನೀಗ. ಸುದೃಢ ಆಚಾರ್ಯ ಹೇಳಿದಾಗ ಇನ್ನು ನೀನೇ ನನ್ನ ಹತ್ರ ಬರಬೇಕು. 9 ದಿವಸ ನಿನ್ನ ಬಾಗಿಲಿಗೆ ಬಂದಿದ್ದೇನೆ, ನೀ ದರ್ಶನ ಕೊಟ್ಟಿಲ್ಲ, ನೀನೇ ಇನ್ನು ನಾನು ಇದ್ದತ್ರ ಬರಬೇಕು ಅಂತ ಅಂದರು. ತಮ್ಮ ಶಿಷ್ಯರಿಂದ ಕೂಡಿಕೊಂಡ್ರು, ಮಹಾದ್ವಾರಕ್ಕೆ ನಮಸ್ಕಾರ ಮಾಡಿದರು. ಎಲ್ಲಿ ಅವರಿದ್ದರು ಆಗೆಲ್ಲ ಈ ಚೌಲ್ಟ್ರಿಗಳವೆಲ್ಲ ಇಲ್ಲ, ಈ ಸತ್ತರ ಛತ್ರಗಳು ಇವೆಲ್ಲ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಶಿಲಾ ಮಂಟಪಗಳು. ಮಹನೀಯ ಘನ ಫಣ ಮಣುಲ ಶೈಲ ಮುಗಂಟಿ ಬಹು ವಿಭವ ಮುಲ ಮಂಟಪ ಮುಲುಗಂಟಿ ಸಹಜನವರತ್ನ ಕಾಂಚನ ವೇದಿಕಲು ಗಂಟಿ ರಹಿವಹಿಂಚಿನ ಗೋಪುರಂ ಮುಲವೆ ಗಂಟಿ ಕಂಟಿ ಅಖಿಲಾಂಡ ಕರ್ತನಧಿ ಕುನಿ ಗಂಟಿ ಕಂಟಿನ ಘಮುಲು ವೀಡುಕೊಂಟಿ ನಿಜ ಮೂರ್ತಿ ಕಂಟಿ. ಅನ್ನಮಯ್ಯ ಅಂತ 16ನೇ ಶತಮಾನದೊಳಗೆ ಹೆಂಗಿತ್ತರಿ ಬೆಟ್ಟ ಅಂತಂದ್ರೆ ಎಲ್ಲಿ ನೋಡಿದರೂ ಶಿಲಾಮಂಟಪಗಳು.
ಒಂದು ಶಿಲಾಮಂಟಪದೊಳಗೆ ಇವರು ಇಳ್ಕೊಂಡಿದ್ದಾರೆ. ಇವರು ಶಿಷ್ಯರು ಪ್ರಶಿಷ್ಯರು ಎಲ್ಲರೂ ಕೂಡ, ನಿನ್ನೆ ನಾವು ಗೋಪಾಲದಾಸರ ಚರಿತ್ರೆ ಕೂಡ ಹೇಳಿದವಲ್ಲ, ಆ ರೀತಿಯಾಗಿ ಆ ಮಂಟಪಕ್ಕೆ ಬಂದರು, ಕೂತ್ಕೊಂಡ್ಬಿಟ್ರು. ಏನು ಕೇಳಬೇಡ್ರಿ, ದೇವ್ರ ಪೂಜೆ ಮಾಡಬೇಕು, ಗಂಧಾಕ್ಷತೆ ಹಚ್ಕೊಳ್ಬೇಕು, ತೀರ್ಥ ತಗೊಳ್ಬೇಕು, ಉಪವಾಸ. ಪಾಪ ಇವ್ರ ಹಿಂದೆ ಬಂದವರು ಇವ್ರು ಹೆಂಗೆ ಮಾತ್ರ ಊಟ ಮಾಡ್ತಾರೆ ಹೇಳ್ರಿ? ಊಟ ಮಾಡಿದಾಗೂ ಇರಬೇಕು, ಬಿಟ್ಟಾಗೂ ಇರಬೇಕು. ಗುಡಿಯಾಗ ಪ್ರಸಾದ ತಂದ್ಕೊಂಬೋದು, ತಿಂಬೋದು, ಉಪವಾಸ ಮಾಡೀವಿ ಅಂತ ಕೆಲವರಿದ್ದರು. ನಮ್ಮ ಅಣ್ಣ ತಮ್ಮ ಅಂದ್ರೆ ಕೆಲವರಿದ್ದರು. ಕೆಲವರು ಇಲ್ಲ, ನಮ್ಮ ಗುರುಗಳು ಬಿಟ್ಟಾರಾದ ಕಾರಣ ಅವರು ಊಟ ಮಾಡೋರಿ, ನಾವು ಮಾಡಲ್ಲ ಅಂತಿದ್ದವ್ರು ಕೆಲವರು. 10 ದಿವಸ ಆಯಿತು. ಕೊನೆಗೆ ಬ್ರಹ್ಮರಥೋತ್ಸವ 10ನೇ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆಲ್ಲ ರಥದ ಮೇಲೆ ದೇವರು ಕೂಡ್ತಾ ಇದ್ದಾನೆ. ಯಾರೋ ಹತ್ತಿರ ಬೇಕಾಗಿರ್ತಕ್ಕಂಥವ್ರು ಇರ್ತಾರಲ್ಲ, ಅವ್ರು ಬಂದರು. ಗುರುಗಳೇ, ಮತ್ತ ಇನ್ನು ಆ ಕಡೆ 2 ಏಕಾಸಿ ಬೇರೆ ಬಂದದ, 12 ದಿವಸ ಆಗ್ತದ, ಅದಕ್ಕಾಗಿ ಬೇಡ. ರಥಸ್ಥಿತಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ರಥದೊಳಗಿರೋ ದೇವರನ್ನಾದರೂ ನೋಡಿ ಒಂದಿಷ್ಟು ಪಾರಣಿ ಮಾಡ್ರಿ, ಬರ್ರಿ ಅಂತ ಕರೆದರು. ಪುರಂದರದಾಸರೊಂದು ಮಾತು ಹೇಳ್ಯಾರ, ಸಂಕಲ್ಪ ಸಿದ್ಧಿ ಮನಕ್ಕೆ ದೊಡ್ಡ ಹಬ್ಬ, ತೆಲುಗೊಳಗೆ ಪಟ್ಟು ಪಟ್ಟರಾದು ಪಟ್ಟಿ ಬಿಡುವರಾದು ಅಂತ. ಏನಂತ ನಾನು ಇದು ಮಾಡಿದ್ದೇನೆ ಸಂಕಲ್ಪ, ನಿನ್ನ ದರ್ಶನ ಆಗೋವರೆಗೆ ನಾನು ಊಟ ಮಾಡಲ್ಲ ಅಂತ ಹೇಳಿ. ಅದರೊಳಗೆ ನಾನಿನ್ನ ಬರಲ್ಲ ನಿನ್ನ ಹತ್ರ, ನೀನೇ ನನ್ನ ಹತ್ರ ಬರ್ಬೇಕಂದೇನಿ. ಇವರ ಅಂದ ವಚನವ ನಿಜಕ್ಕೆ ತಂದು ತೋರ್ಪನು, ಅಲ್ಲೇ ಇರೋದು. ಈಗ ಆ ಮಾತು ಸತ್ಯಪಡಿಸ್ಕೋಬೇಕು. ಬೇರೆ ವಿಜಯದಾಸ ಬಾಯಿ ಬಿಡಕ್ರಿ ಮಾತಾಡ್ತಾರೆ ಅಂದರು, ಮತ್ತೆ ಅವ್ರು ಯಾರೋ ಹೇಳೋಕಾಲ ಬಂದುಬಿಟ್ರು. ನೋ, ಮಾನದಿಂದ ಬದುಕಬೇಕು. ಮಾನವೇ ಭೂಷಣ ಮಾನವರಿಗೆ. ನೋ, ಬರಲ್ಲ. ಮತ್ತು ಕರಿತಿದ್ದಾರೆ, ಏನು ಮಾಡಬೇಕು? ಬರೋಂಗಿಲ್ಲ. ಸಂಕಲ್ಪ ನೋಡಿದ್ರೆ ಈ ರೀತಿ ಮಾಡ್ಯಾರ, ಏನು ಮಾಡಬೇಕು? ಹೋಗ್ಬೇಕಾ ಬಿಡಬೇಕಾ?